ನಾಯಕರಾದಂತ ನೀವು ಬೆಳೆಸಿದಂತ ಮನೆ ಮಗನ ಹುಟ್ಟಿದಬ್ಬ ಇಂಥ ಬಿಸಿಲಲ್ಲೂ ಕೂಡ ಅಭಿಮಾನದಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಬ್ಬದ ರೀತಿಯಲ್ಲಿ ಬೆಳಗ್ಗೆಯಿಂದ ಶುರುವಾದಂತಹ ದಾಸೋಹ ಇನ್ನೂ ನಿಂತಿಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ರೇಣುಕಣ್ಣಂಗೆ ಆಶೀರ್ವಾದ ಮಾಡ್ತಿರಂತ ನಮ್ಮ ಹೊನ್ನಾಳಿಯ ದಾವಣಗೆರೆ ಜಿಲ್ಲೆಯ ಎಲ್ಲ ಬಂಧುಗಳಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತಾ ಇದ್ದೀನಿ. 2028ರಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬರುತ್ತೆ. ಆ ಸರ್ಕಾರದಲ್ಲಿ ಮತ್ತೊಮ್ಮೆ ಶಾಸಕರಾಗಿ ಮಂತ್ರಿಗಳಾಗಿ ನೋಡುವಂತ ಅವಕಾಶ ಮತ್ತೆ ದೇವರು ನಮಗೆ ದಯಪಾಲಿಸ್ತಾನೆ. ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾಜಿ ಮಂತ್ರಿಗಳು, ನಿಮ್ಮ ಪ್ರೀತಿಯ ನಾಯಕರಂತ ರೇಣುಕ ಸ್ವಾಮಿಗಳೇ, ನಮ್ಮ ಮಾಡಲು ವಿಪಕ್ಷಣ್ಣ ಇರ್ಬೋದು, ಇಲ್ಲಿ ನಮ್ಮ ಸ್ನೇಹಿತರು ಬರ್ಕೊಟ್ಟಿದ್ದಾರೆ ಮಾಜಿ ಶಾಸಕರು ಅಂತ ನಾನು ಹೇಳಕ್ ಹೋಗಲ್ಲ. ರಾಮಚಂದ್ರ ಅವ್ರು ಇರ್ಬೋದು, ಗೌರವಂತ ಸಂಪಂಗಿ ಅವ್ರು ಇರ್ಬೋದು, ಬಸವರಾಜ ನಾಯಕರು ಇರ್ಬೋದು, ಇವರೆಲ್ಲರೂ ಕೂಡ ಬರುವಂತ ದಿನದಲ್ಲಿ ಈ ಹಿರೇಕಲ್ಮಠದ ಮುಂಭಾಗದಲ್ಲಿ ಕಾರ್ಯಕ್ರಮ ನೆರವೇರ್ತಾ ಇದೆ. ಮತ್ತೊಮ್ಮೆ ಇದೇ ಜಾಗದವ್ರನ್ನೆಲ್ಲ ಕರೆದು ಶಾಸಕರಾಗಿ ನಾವೆಲ್ಲರೂ ಕೂಡ ಸನ್ಮಾನ ಮಾಡೋರು ಇದ್ದೀವಿ ಅಂತ ಒಂದು ದೊಡ್ಡ ಆಶೀರ್ವಾದ ಅವ್ರಿಗೆ ಸಿಗ್ಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಂತ, ಇಡೀ ದೇಶದಲ್ಲಿ ಮೊದಲೇ ಬಾರಿಗೆ ರೈತ ಬಜೆಟ್ ಅನ್ನ ಕೊಟ್ಟಂತ ರೈತ ನಾಯಕ ನಿಮ್ಮೆಲ್ಲರ ಪ್ರೀತಿಯ ಅಪ್ಪಾಜಿ, ನಿಕಟಪೂರ್ವ ಮುಖ್ಯಮಂತ್ರಿಗಳು, ಪೂಜ್ಯ ತಂದೆಯವರಾದಂತ ಯಡಿಯೂರಪ್ಪ ಸಾಹೇಬರಿಗೆ ನಮಸ್ಕಾರವನ್ನ ತಿಳಿಸ್ತಾ, ಮಂಡಳದ ಅಧ್ಯಕ್ಷರಾದಂತಹ ಸನ್ಮಾನಿಸಿದ ನಾಗರಾಜ್ರವರೇ, ಸನ್ಮಾನಿಸಿದ ಲೋಕಕೆರೆ ನಾಗರಾಜ್ರವರೇ, ಚಂದ್ರಶೇಖರ್ ಪೂಜಾರ್ ಅವರೇ, ಯಾವತ್ತೂ ಕೂಡ ನಮ್ಮ ಸಂಘಟನೆ ನಮ್ಮೆಲ್ಲರ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರುವಂತ ನಮ್ಮ KMF ನ ನಿರ್ದೇಶಕರು ಜಗದೀಶ್ ಮಣ್ಕರ್ ಅವರಿದ್ದಾರೆ, OBC ಮೋರ್ಚಾದ ಉಪಾಧ್ಯಕ್ಷ ಕುಬೇರಪ್ಪನವರೇ, ನಮ್ಮ ಶಿಕಾರಿಪುರದ ಎಲ್ಲ ರೀತಿಯಂತ ಒಂದು ಶಕ್ತಿ ನಮ್ಮ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಸನ್ಮಾನಿಸಿದ ಗುರುಮೂರ್ತಿ ಅವರೇ, ನಮ್ಮ ಶಿಕಾರಿಪುರದಿಂದ ಕೂಡ ಅನೇಕ ನಾಯಕರು ಬಂದಿದ್ದಾರೆ. ಶಿವಮೊಗ್ಗ ಜಿಲ್ಲಾ ST ಮೋರ್ಚಾ ಅಧ್ಯಕ್ಷರು ಹರೀಶ್ ಬಂದಿದ್ದಾರೆ. ನಮ್ಮ ಶಿಕಾರಿಪುರದ ಮಹಾಸಭಾದ ಅಧ್ಯಕ್ಷರಂತ ಸುಧೀರ್ ಇದ್ದಾರೆ. ನಮ್ಮ ಉಪಾಧ್ಯಕ್ಷರಂತ ಬೆಣ್ಣೆ ಪ್ರವೀಣ್ ಇದ್ದಾರೆ, ಈರಣ್ಣ ಇದ್ದಾರೆ. ಬಂದಂತ ಎಲ್ಲ ನಾಯಕರುಗಳೇ, ಬಂದಂತ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಒಂದು ವಿಶೇಷವಾದಂತ ಒಂದು ಸಂದರ್ಭ. ದೇವರು ನಮಗಾಗ್ಲಿ ರೇಣುಕ ಸ್ವಾಮಿಗಳಿಗಾಗ್ಲಿ ಅವಕಾಶಗಳನ್ನ ಕೊಡ್ತಾನೆ. ಆ ಅವಕಾಶದಲ್ಲಿ ಸೋಲು ಗೆಲುವು ಸಹಜ. ಸೋತಾಗ ಕುಗ್ದೆ, ಗೆದ್ದಾಗ ಹಿಗ್ದೆ ಗೌರವದಿಂದ ನಡ್ಕೊಳ್ಬೇಕಾಗಿದ್ದು ಯಾವುದೇ ಚುನಾಯಿತ ಪ್ರತಿನಿಧಿಯ ಒಂದು ಕರ್ತವ್ಯ. ಆ ರೀತಿ ಗೌರವಿತ ರೇಣುಕ ಸ್ವಾಮಿಗಳಿಗೆ ಯಾವ್ಯಾವ ಒಂದು ಸಂದರ್ಭದಲ್ಲಿ ಅವಕಾಶಗಳು ಸಿಕ್ಕಿದೆ, ಒಳ್ಳೆ ರೀತಿಯಂತ ಆಡಳಿತವನ್ನು ಕೂಡ ಕೊಟ್ಟಿದ್ದಾರೆ. ಸಹಜ, ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಸಹಜ. ಸೋತಾಗ ಬೆನ್ನನ್ನು ತೋರಿಸದೆ ಸದಾ ನಿಮ್ಮಂತ ಪ್ರೀತಿಯ ಶೋಷಿತ ಪೀಡಿತ ಬಂಧುಗಳ ಮಧ್ಯದಲ್ಲಿದ್ದು ಹೋರಾಟಗಳ ಮುಖಾಂತರ ನ್ಯಾಯವನ್ನ ಒದಗಿಸಿಕೊಂಡು ಬಂದಂತ ಒಬ್ಬ ನಾಯಕ ಸನ್ಮಾನಿಸಿದ ರೇಣುಕ ಸ್ವಾಮಿಗಳು ಅಂತ ಹೇಳಿ ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ಮಾತ್ರ ಆರಾಮಾಗಿದ್ರೆ ಸಾಕು ಅಂತ ಹೇಳಿ ಚಿಂತನೆ ಮಾಡ್ತಂತ ಒಂದು ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಕೋವಿಡ್ ಆಸ್ಪತ್ರೆಗಳೇ ದಂಪತಿಗಳು ಸಮೇತ ಇದ್ದು ಮಾನಸಿಕವಾಗಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ರೇಣುಕ ಸ್ವಾಮಿ ಮತ್ತೆಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ಮಾಡಿದ್ದು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂತ ಒಂದು ಕಾರ್ಯಕ್ರಮವನ್ನು ಮಾಡಿದಿರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಅಭಿವೃದ್ಧಿ ಕಾರ್ಯ ಯಡಿಯೂರಪ್ಪ ಸಾಹೇಬರು ಒಂಥರ ಕಾಮಧೇನು ಇದ್ದಂಗೆ, ಯಾರು ಸರಿಯಾದ ಸಂದರ್ಭದಲ್ಲಿ ಹೋಗಿ ಅವರ ಆಶೀರ್ವಾದ ಪಡೆದುಕೊಂಡು ಬರ್ತಾರೋ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡುವಂತ ಒಂದು ಅವಕಾಶಗಳು ಸಿಕ್ಕಾಗ ಯಡಿಯೂರಪ್ಪ ಸಾಹೇಬರು ಕೂಡ ಹೊನ್ನಾಳಿ ವಿಚಾರದಲ್ಲಿ ಯಾವತ್ತೂ ಕೂಡ ಏನು ಕೂಡ ಕೊರತೆಯನ್ನ ಮಾಡಲಿಲ್ಲ. ಉದಾಹರಣೆಗೆ ಇಲ್ಲಿ ಕಾಣ್ತಿರುವಂತ ತುಂಗಭದ್ರಾ ಸೇತುವೆ, ಅದು ಕೇಂದ್ರದ ಯಾವುದೋ ಒಂದು ಯೋಜನೆಯಲ್ಲಿ ಮಾಡ್ಕೊಳಪ್ಪ ಅಂತ ಹೇಳ್ಬೋದಿತ್ತು ಯಡಿಯೂರಪ್ಪ ಸಾಹೇಬರು. ಆದ್ರೆ ಅದಕ್ಕೂ ಕೂಡ ರಾಜ್ಯದಿಂದನೇ ಹಣವನ್ನ ಕೊಡುವಂತ ಕೆಲಸಗಳನ್ನ ಮಾಡಿದ್ದು ನಿಮ್ಗೆ ಗೊತ್ತಂತ ವಿಚಾರ. ಈ ತರ
ನೂರಾರು ಅಭಿವೃದ್ಧಿ ಕೆಲಸವನ್ನ, ಲೈಟಿಂಗು, ಈ ತರ ಅನೇಕ ಕಾರ್ಯಕ್ರಮಗಳನ್ನ, ಲಿಫ್ಟ್ ಇರಿಗೇಷನ್ ರಿಲೇಟೆಡ್ ಇರ್ಬೋದು. ಇದು ಕೇವಲ ಹೊನ್ನಾಳಿಗೆ ಅಷ್ಟೇ ಅಲ್ಲ, ನಮ್ಮ ಜಗಳೂರು ಇರ್ಬೋದು, ನಮ್ಮ ವಿರೂಪಾಕ್ಷ ಕ್ಷೇತ್ರ ಇರ್ಬೋದು, ನಮ್ಮ ಬಸಣ್ಣಂದ್ ಇರ್ಬೋದು, ನಮ್ಮ ಸಂಪಂಗಿ ಸಾಹೇಬ್ರದ್ದು ಇರ್ಬೋದು, ಆತರ ಎಲ್ಲಾ ಕ್ಷೇತ್ರ ಕೂಡ ಗುರುತಿಸುವಂತ ಕೆಲಸವನ್ನ ಮಾಡಿದ್ದು ಗೊತ್ತಂತ ವಿಚಾರ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸಾಹೇಬರ ನೇತೃತ್ವದಲ್ಲಿ ಸಾಹೇಬರು 1976ಕ್ಕೆ ಪುರಸಭಾ ಅಧ್ಯಕ್ಷರಾಗಿ ಅವರ ಸೇವೆಯನ್ನ ಶುರು ಮಾಡಿದ್ರು. 2026ಕ್ಕೆ ಅವರ ರಾಜಕೀಯ ಜೀವನ 50 ವರ್ಷಗಳು ತುಂಬಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಆ ಪುಣ್ಯಾತ್ಮನ ಒಂದು ನೇತೃತ್ವದಲ್ಲಿ ಅವತ್ತಿನ ಒಂದು ಹೋರಾಟ, ಅವತ್ತಿನ ಪರಿಶ್ರಮ, ಆಗ್ಲೇ ನಮ್ಮ ವಿಪಕ್ಷನ ಮಾತಾಡ್ತಾ ಹೇಳಿದ್ರು, ವೆಂಕಟಪ್ಪನವರು ಜೈಲು ಮಂತ್ರಿ, ಇಂದಿರಾ ಗಾಂಧಿಗಳು ಪ್ರಧಾನ ಮಂತ್ರಿ, ಗುಂಡೂರಾವ್ ಮುಖ್ಯಮಂತ್ರಿ ಅಂತ ಸಂದರ್ಭದಲ್ಲಿ ದಿನ ಹೋರಾಟಗಳ ಮುಖಾಂತರನೇ ಜಿದ್ದಾಡುಗಳ ಒಂದು ಹೋರಾಟ, ಪಾದಯಾತ್ರೆಗಳು, ಇದ್ರ ಮುಖಾಂತರ ಪಕ್ಷವನ್ನ ಕಟ್ಟಿ ಇದನ್ನ ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳ್ತಾ ಇದ್ರು ಅನೇಕ ವಿಚಾರಗಳನ್ನ. ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಅಹೋರಾತ್ರಿ ಧರಣಿ ಅಂದ್ರೆ ಆ ಪದನೇ ನಾವು ಕೇಳಿದ್ದಿಲ್ಲ. ಆ ಅಹೋರಾತ್ರಿ ಧರಣಿ ಅಂತ ಕೇಳಿದ್ದೆ ಯಾರಿಂದ ಆದ್ರೆ ರೈತ ಮುಖಂಡ ಯಡಿಯೂರಪ್ಪ ಸಾಹೇಬ್ರಿಂದ ಅಂತ ಹೇಳಿ ಹಗಲು ರಾತ್ರಿ ಹೋರಾಟಗಳ ಮುಖಾಂತರ ದಕ್ಷಿಣ ಭಾರತದ ಭಾರತೀಯ ಜನತಾ ಪಕ್ಷನ ಆಡಳಿತ ತಂದೆಯರೇ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಿದಾಗ ಇವತ್ತು ಹೊನ್ನಾಳಿಯಲ್ಲಿ ಯಡಿಯೂರಪ್ಪ ಸಾಹೇಬರು ಕರ್ಕೊಂಡ್ಬಂದು ನಾವೆಲ್ಲರೂ ಕೂಡ ಸೇರಿ ನಮ್ಮ ರೇಣುಕಣ್ಣ ಹುಟ್ಟಿದಬ್ಬ ಆಚರಣೆ ಮಾಡಿದ್ದು ಕೂಡ ಸಾರ್ಥಕ ಆಗುತ್ತೆ. ಆ ದಿಕ್ಕಲ್ಲಿ ಸಂಘಟನೆ ಶಕ್ತಿ ತುಂಬುವಂತ ಕಾರ್ಯವನ್ನ ಮಾಡುವ ಮುಖಾಂತರ ಆ ಮೋದಿಜಿ, ಆ ಪುಣ್ಯಾತ್ಮನ ಒಂದು ದೊಡ್ಡ ಒಂದು ವಿಕಸಿತ ಭಾರತ ಕನಸೇನಿದೆ, ಅದಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನ ನಾವೆಲ್ಲ ಸೇರಿ ಮಾಡಿದಂಗ ಆಗತ್ತೆ. ಎಲ್ಲೆಲ್ಲಿ ಇತರೆ ಸರ್ಕಾರ ಇದೆ ಎಲ್ಲೂ ಕೂಡ ಆ ರೀತಿಯಂತ ಅಭಿವೃದ್ಧಿ ಸಹಕಾರಗಳು ಸಿಕ್ಕಿಲ್ಲ. ದೇಶದಲ್ಲಿ 22 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ NDA ನೇತೃತ್ವ ಆಡಳಿತ ನಡೀತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ 2-3 ಕಡೆ ಇರುವಂತ ಘನ ಸರ್ಕಾರದ ಒಂದು ವ್ಯವಸ್ಥೆ ನೋಡ್ತಾ ಇದೀವಿ. ನಾನು ಈಗ ಶಿಕಾರಿಪುರದಿಂದ ಹೊನ್ನಾಳಿ ಬರ್ಬೇಕಾದಾಗ ರಸ್ತೆಗೆ ನಿಮ್ ವಿಜಯನ 8 ಕೋಟಿ ಸ್ಯಾಂಕ್ಷನ್ ಮಾಡ್ಯಾರ, ಟೆಂಡರು ಆಗಿದೆ. ಆಗಿಷ್ಟು ದಿನ ಆಯ್ತು, 4 ತಿಂಗಳಾಯ್ತು. ಈಗ ನಮ್ ಗುರುಮೂರ್ತಿಯವರು ಫೋನ್ ತಗೊಂಡ್ರು, ಯಾಕಪ್ಪ ಕೆಲಸ ಶುರು ಮಾಡಿಲ್ಲ ಅಂತ ಹೇಳಿ. ಯಾಕಪ್ಪ ಕೆಲಸ ಶುರು ಮಾಡಿಲ್ಲ ಅಂದ್ರೆ ಮರ ಕಟ್ ಮಾಡ್ಲಿಕ್ಕೆ ಮಾಡ್ಕೊಟ್ಟಿಲ್ಲ ಫಾರೆಸ್ಟ್ ಇಲಾಖೆಯವರು ಅಂದ್ರು. DF ಫೋನ್ ಮಾಡಿದ್ವಿ, ಯಾಕೆ ಮರ ಕಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, 5 ಲಕ್ಷ ರೂಪಾಯಿ ಕಟ್ಬೇಕು ಸರ್ PWD ಅವರೊಂದು. PWD ಫೋನ್ ಮಾಡಿದ್ವಿ, ಯಾಕೆ ಕಟ್ಟಿಲ್ಲ ಅಂತ. ಸರ್ ನಮ್ಮ ಹತ್ರ 1 ರೂಪಾಯಿ ಕೂಡ ಇಡೀ ನಮ್ಮ ಝೋನಿಗೆ, ಇಡೀ ನಮ್ಮ ದಾವಣಗೆರೆ ಈ ಕಡೆ ಎಲ್ಲ ಝೋನ್ ಸೇರಿ ಝೋನಿಗೆ 1 ರೂಪಾಯಿ ಕೂಡ NOC ಬಿಡುಗಡೆ ಆಗಿಲ್ಲ. ಬೇರೆ ಹೆಡ್ಡಿಂದನೂ ಕೂಡ 5 ಲಕ್ಷ ರೂಪಾಯಿ ಕಟ್ಟಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅವ್ರು ಹೇಳಿದಾಗ ನಂಗೆ ಆಶ್ಚರ್ಯ ಆಯ್ತು. ಇದು ಇವತ್ತಿನ ಪರಿಸ್ಥಿತಿ. ಇಂಥ ಒಂದು ಸಂದರ್ಭ ಮಾತಾಡ್ತಿದ್ರೆ ಗ್ಯಾರಂಟಿ ಅನ್ಕೊಂಡು ಜನರಿಗೆ ಮೂಗಿ ತುಪ್ಪ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಬರೋ ದಿನದಲ್ಲಿ ದೇವದಲ್ಲಿ ಬಂದ ಕಾರ್ಯಕರ್ತರು ನೀವಿದ್ದೀರಿ, ನಿಮ್ಮ ಹೋರಾಟದ ಪ್ರತಿಫಲ ಮತ್ತೊಮ್ಮೆ ಸಂಘಟನೆ ಆಡಳಿತಕ್ಕೆ ಬರುವಂತ ದಿಕ್ಕಿನಲ್ಲಿ ಏನ್ ಗಮನ ಕೊಡಬೇಕು. ರೇಣುಕಣ್ಣನ ಮತ್ತೊಮ್ಮೆ ಈ ಭಾಗದಲ್ಲಿ ಶಾಸಕರ ನೋಡುವಂತ ಒಂದು ಅವಕಾಶವನ್ನು ನೀವೆಲ್ಲರೂ ಕೂಡ ಮಾಡ್ಕೊಡ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು, ಯಡಿಯೂರಪ್ಪ ಸಾಹೇಬರು ನಿನ್ನೆ ಪೂರ್ತಿ ನೋಡಿ ಈ ಇಳಿ ವಯಸ್ಸನ್ನು ಬೆಳಗ್ಗೆ 8:30 ನಿಂತಂತವ್ರು ರಾತ್ರಿ 12 ಗಂಟೆವರೆಗೂ ಕೂಡ ನಿಂತಿದ್ದಾರೆ. ಬಂದಂತವರೆಲ್ಲ ವಿಶ್ ಮಾಡ್ಲಿಕ್ಕೆ 40-50 ಸಾವಿರಕ್ಕಿಂತ ಹೆಚ್ಚು ಜನರು ಬಂದು ನಿನ್ನೆ ಆಶೀರ್ವಾದನ ಮಾಡ್ಕೊಂಡು ಹೋದ್ರು. ಯಡಿಯೂರಪ್ಪ ಇವತ್ತು ನಾನು ಎಲ್ಲೂ ಹೋಗಲ್ಲ ಅಂತಂದ್ರು. ಆದ್ರೆ ದೇವ್ರ ಪೂಜೆ ಆಚರಣೆ ನಮ್ಮ ರೇಣು ಸ್ವಾಮಿ ಹುಟ್ಟಿದಬ್ಬ ಅಂದ ತಕ್ಷಣ ಅವ್ರಿಗೆಲ್ಲ ಎಲ್ಲಿಂದ ಚೇತರಿಕೆ ಬಂದೇನ ಬರ್ತೀನಿ ಬಾ ಹೊನ್ನಾಳಿಗೆ ಅಂತ ಹೇಳಿದ್ರು. ಆದ್ರೆ ಒಂದ್ ಭಯ ಆಗಿದ್ದು ಅಂದ್ರೆ ನಮ್ಮ ವಿಪಕ್ಷನ ಮಾತಾಡ್ಬೇಕಾದಾಗ ಯಡಿಯೂರಪ್ಪನವರ ಮಾನಸ ಪುತ್ರ ಅಂತ ಹೇಳಿದ್ರು. ಆಸ್ತಿಲ್ ಅವನು ನಂಗೆ ಕೇಳೋದ್ ಬೇಡ, ಬೇಕಾದ್ರೆ ಅವನ ಆಸ್ತಿ ನಾನ್ ಬೇಕಾದ್ರೆ ಕೇಳ್ತಿನ್ಬೇಕಾದ್ರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.